ಹಲೋ, ನಾನು ಅನಿಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಂದರೆ, ಎಲ್ಲರೂ ಈ ಮೊಬೈಲ್ಗೆ ಅಡಿಕ್ಟ್ ಆಗಿರೋದ್ರ ಬಗ್ಗೆ, ಆ ವಿಷಯದ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಜನಗಳಾಗಲಿ ಮಕ್ಕಳುಗಳಾಗಲಿ ಎಲ್ಲರೂ ಈ ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿದ್ದಾರೆ. ಮತ್ತು ಆಮೇಲೆ ಎಲ್ಲೇ ಹೋದ್ರೂ ಈ ಮೊಬೈಲ್ ತಗೊಂಡೋಗ್ತಾರೆ. ಮತ್ತು ಆಮೇಲೆ ಇವತ್ತಿನ ಯುವ ಪೀಳಿಗೆ ಅಂತೂ ಈ ಮೊಬೈಲ್ನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಮತ್ತು ಆಮೇಲೆ ಎಷ್ಟೋ ಜನ ಇಡೀ ದಿನ ಆ ಮೊಬೈಲ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ, ಮತ್ತು ಇನ್ನೂ ಕೆಲವರಂತೂ ರಾತ್ರಿ ಎಲ್ಲ ಬಳಸ್ತಾರೆ. ಇದರಿಂದ ಅವ್ರಿಗೆ ಆರೋಗ್ಯನೂ ಕೆಡ್ತತೆ, ಮತ್ತು ಆಮೇಲೆ ಅವ್ರ ಕಣ್ಣುಗಳಿಗೂ ಎಫೆಕ್ಟ್ ಆಗ್ತದೆ. ಮತ್ತು ಇನ್ನು ಕೆಲವರಿಗೆ ಕಣ್ಣಿನ ವೀಕ್ನೆಸ್ಸು ಬರ್ತದೆ. ಹಂಗಾಗಿ ನಾನು ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡಬೇಕಂತಿದ್ದೀನಿ. ಮತ್ತು ಹಳೆ ಕಾಲದಲ್ಲಿ ಮೊಬೈಲ್ಗಳು ಜಾಸ್ತಿ ಇರಲಿಲ್ಲ. ಮತ್ತು ಅವಾಗ ಜನರು ಬೇರೆ ಬೇರೆ ಕೆಲಸಗಳ ಬಗ್ಗೆ ಆಸಕ್ತಿ ತೋರಿಸ್ತಿದ್ರು. ಮತ್ತು ನಾನಾ ರೀತಿಯ ಆಟನ ಆಡ್ತಿದ್ರು. ಮತ್ತು ಆಮೇಲೆ ನಿದ್ದೆ ಚೆನ್ನಾಗಿ ಮಾಡ್ತಿದ್ರು. ಮತ್ತು ಬೇರೆ ಬೇರೆ ಯೋಗಗಳು, ಮತ್ತು ಆಮೇಲೆ ಎಕ್ಸಸೈಸ್ಗಳು, ಮತ್ತು ಆಮೇಲೆ ಜನರ ಜೊತೆ ಬೆರೆಯೋದು, ಮತ್ತು ಆಮೇಲೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗಿಬಿಟ್ಟಿದ್ದಾವೆ. ಮತ್ತು ಇವಾಗೆಲ್ಲ ಯಾರು ನೋಡಿದ್ರು ಆಗಲಿ ಯಾವಾಗಲೂ ಮೊಬೈಲ್ನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಯಾವಾಗಲೂ ಈ ಮೊಬೈಲ್ ಬಳಸೋದು, ಅದರಲ್ಲಿ ವೀಡಿಯೋಸ್ ನೋಡೋದು, ಮತ್ತು ಆಮೇಲೆ ಅದನ್ನೇ ಯಾವಾಗಲೂ ಹಿಡ್ಕೊಂಡು ಆಟ ಆಡುತ್ತಾ ಇರೋದು, ಅದರಲ್ಲಿ ಗೇಮ್ಸ್ ಆಡೋದು, ಈ ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮತ್ತು ಇವತ್ತಿನ ಯುವ ಪೀಳಿಗೆ ಅಂದರೆ ಈ ಸ್ಕೂಲ್ ಮಕ್ಕಳಂತೂ ಈ ಮೊಬೈಲ್ ಸಿಕ್ಬಿಟ್ರೆ ಇಡೀ ದಿನ ಮತ್ತು ರಾತ್ರಿ ಎಲ್ಲನೂ ಈ ಮಕ್ಕಳುಗಳು ಈ ಮೊಬೈಲೇ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಇದರಿಂದ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತತೆ. ಮತ್ತು ಆಮೇಲೆ ಅವರು ಹೆಲ್ತ್ ಕೂಡ ಹಾಳಾಗ್ತದೆ. ಮತ್ತು ಆಮೇಲೆ ಅವ್ರ ಕಣ್ಣಿಗೂ ಎಫೆಕ್ಟ್ ಆಗ್ತದೆ. ಮತ್ತು ಇವತ್ತಿನ ಯುವ ಪೀಳಿಗೆ ಅಷ್ಟೇ ಅಲ್ಲ, ಮತ್ತು ಎಲ್ಲ ಈ ಮನುಷ್ಯರು ಏನೇನು ಇದ್ದಾರೋ ಅವರೆಲ್ಲ ಅಷ್ಟೇ. ಈ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಈ ಮೊಬೈಲ್ ಬಳಕೆ ಅನ್ನೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಆಮೇಲೆ ಈ ಮೊಬೈಲ್ ಬಳಸೋದೇ ಒಂದು ಹವ್ಯಾಸ ಆಗಿಬಿಟ್ಟಿದೆ. ಒಂದು ದಿನ ಮೊಬೈಲ್ ಇಲ್ಲ ಅಂದ್ಬಿಟ್ರೆ ಏನೋ ತನ್ನನ್ನು ತಾವು ಕಳ್ಕೊಂಡಿದ್ದೀವಿ, ಮತ್ತು ಆಮೇಲೆ ಏನೋ ನೆಮ್ಮದಿ ಇಲ್ಲ, ಮತ್ತು ಆಮೇಲೆ ಸಂತೋಷ ಸಿಗ್ತಿಲ್ಲ ಅನ್ನೋ ರೀತಿ ಆಡ್ತಾರೆ. ಒಂದೇ ಒಂದು ದಿನ ಮೊಬೈಲ್ ಇಲ್ಲ ಅಂದರೂ ಅವ್ರ ಕೈಲಿ ಬಿಟ್ಟಿರೋಕ್ಕಾಗೋದಿಲ್ಲ. ಮತ್ತು ಆಮೇಲೆ ಅವ್ರು ದಿನದ 24 ಗಂಟೆ ಕೂಡ ಮೊಬೈಲ್ನ ಜೊತೆಗೆ ಇಟ್ಕೊಂಡಿರ್ತಾರೆ. ಮೊಬೈಲ್ ಜೊತೆನೇ ಮನಿಕೊಂಬ್ತಾರೆ. ಊಟ ಮಾಡ್ಬೇಕಾದ್ರೂ ಮೊಬೈಲ್ ಬಳಸ್ತಾರೆ. ಮತ್ತು ಆಮೇಲೆ ಎಲ್ಲ ಜಾಗಕ್ಕೂ ಆ ಮೊಬೈಲ ತಗೊಂಡೋಗ್ತಾರೆ. ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಇವತ್ತಿನ ಪೀಳಿಗೆಯವರು. ಮತ್ತು ಆಮೇಲೆ ನಾವು ಇದರಿಂದ ನಾವು ಹೊರಗೆ ಬರಬೇಕು